ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅಕ್ಷಯ್, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಏನು ಚಂದ್ರು ಲಮಾಣಿ BJP ಶಾಸಕರು ಲೋಕಾಯುಕ್ತದಿಂದ 5 ಲಕ್ಷ ಲಂಚವನ್ನ ಪಡಿಬೇಕಾದ್ರೆ ಏನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ರಾಜ್ಯದ ಸಾರ್ವಜನಿಕರು ಇದನ್ನ ಗಮನಿಸಬೇಕು. ಓಕೆನಾ? ಇದು ತುಂಬಾ ಅತ್ಯಂತ ಗಂಭೀರವಾದ ವಿಷಯವಾಗಿದೆ. ಯಾಕಂದ್ರೆ ಒಬ್ರು ಶಾಸಕರನ್ನೇ ಅದಕ್ಕಿಂತ ಮುಂಚೆ ನಾನು ಲೋಕಾಯುಕ್ತ ಅಧಿಕಾರಿಗಳಿಗೆ ಇದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಲೋಕಾಯುಕ್ತ ಅಧಿಕಾರಿಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೆ. KRS ಪಕ್ಷ ಏನು ಅಧಿಕಾರಿಗಳು ಒಳ್ಳೆಯ ರೀತಿಯ ಕೆಲಸ ಮಾಡಿದಾಗ ಅವರನ್ನ ಅಭಿನಂದಿಸುವ ಸಾಲಿನಲ್ಲಿ ಮೊದಲನೇದಾಗಿ KRS ಪಕ್ಷ ಮುಂದಿರುತ್ತೆ. ಅದೇ ರೀತಿ ಅವರು ತಪ್ಪು ಮಾಡಿದಾಗ್ಲೂ ಅವರ ತಪ್ಪನ್ನ ಮಾತಾಡೋದ್ರಲ್ಲೂ ಮೊದಲಿರ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಲೋಕಾಯುಕ್ತರು ಶಾಸಕರನ್ನ ಒಂದು ರೈಡ್ ಮಾಡೋ ಹಂತಕ್ಕೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೇವಲ 10 ವರ್ಷ 15 ವರ್ಷಗಳ ಹಿಂದೆ ಮಾತ್ರ ಈ ರೀತಿಯ ಯಾರು ಮಧುಕರ್ ಶೆಟ್ಟಿ ಅವರಂತವರು ಅವರು ಲೋಕಾಯುಕ್ತದಲ್ಲಿ ಇದ್ದಾಗ ಈ ರೀತಿಯ ಶಾಸಕರನ್ನೇ ಹೋಗಿ ಲೋಕಾಯುಕ್ತದವರು ರೈಡ್ ಮಾಡೋದನ್ನ ನಾವು ಗಮನಿಸ್ತಾ ಇದೀವಿ. ಅದಾದ್ಮೇಲೆ ಇದೇ ಇರ್ಬೋದು, ನನ್ನ ಜ್ಞಾಪಶಕ್ತಿ ಪ್ರಕಾರ ಒಬ್ಬರ ಶಾಸಕರನ್ನ ಲೋಕಾಯುಕ್ತದವರು ಹಾಗೂ ಅವರ PAಗಳನ್ನ ಲಂಚ ಪಡಿಬೇಕಾರಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದು ಇದೆ ಅಂತ ನನ್ನ ಇತ್ತೀಚಿನ ದಿನಗಳಲ್ಲಿ ಅನಿಸ್ತಾ ಇರೋದು. ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಇದು 224 MLAಗಳು ಏನಿದ್ದಾರೆ, ಪ್ರತಿ ಒಬ್ರು ಇದೇ ರೀತಿಯ ನಾವೇನ್ ಹೇಳ್ತೀವಿ, ಮುಖ್ಯವಾಗಿ ಇಲ್ಲಿ 40%, 60%, JDS, ಕಾಂಗ್ರೆಸ್, BJP, ಮುಂಚೆ BJP ಇದ್ದಾಗ ಏನು 40% ಇತ್ತು, ಈಗ 60% ಆಗಿದೆ. ಈ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಇದು ಕರ್ನಾಟಕ ರಾಜ್ಯಕ್ಕೆ ಅತಿ ದೊಡ್ಡ ಅವಮಾನ ಆಗಿ ನಾವು ಗಂಭೀರವಾಗಿ, ಇದು ಮತದಾರರಿಗೆ ಆಗ್ತಾ ಇರೋ ಒಂದು ಅವಮಾನ ಅಂತ ನಾವು ತಿಳ್ಕೋಬೇಕು. ದಯವಿಟ್ಟು ಈ ರೀತಿಯ ಇಲ್ಲಿ ಇವರು ಏನಕ್ಕೆ ಲಂಚವನ್ನ ಪಡಿಬೇಕು ಅಂದ್ರೆ ಇಲ್ಲಿ ಮತದಾರರದು ತಪ್ಪಿದೆ. ದಯವಿಟ್ಟು ನೀವು BJP, ಕಾಂಗ್ರೆಸ್, JDS ಯಾರೇ ಆದ್ರೂ, ಯಾರೇ ಶಾಸಕರು ನೀವು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೇ ಬೆಂಬಲಿಸಬೇಕು ಅಂದ್ರೂ ಬೆಂಬಲಿಸಿ. ದಯವಿಟ್ಟು ಹಣವನ್ನ ಪಡಿಬೇಡಿ. ಯಾವುದೇ ಕಾರಣಕ್ಕೂ ನೀವು BJP, ಕಾಂಗ್ರೆಸ್, JDS ಅವ್ರಿಗೂನೇ ಮತ ಹಾಕಿ, ಆದ್ರೆ ಅವ್ರಿಗೆ ಹೇಳಿ ನಮಗೆ ಯಾವುದೇ ದುಡ್ಡನ್ನ ಕೊಡಬೇಡಿ, ಕೆಲಸ ಮಾಡಿ ಅಂದಾಗ ಮಾತ್ರ ಈ ರೀತಿಯ ವಿಚಾರಗಳನ್ನ ನಾವು ಕಡಿವಾಣ ಹಾಕ್ಬಹುದು. ನಾವು ಹೇಗೆ ಮತದಾರರು ದುಡ್ಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವರು ಅಕ್ರಮ ದಾರಿಗಳನ್ನ ಹುಡುಕ್ತಾ ಹೋಗ್ತಾರೆ ಯಾವ ರೀತಿ ನಾವು ದುಡ್ಡು ಮಾಡಬೇಕು. ಈಗ ಮಾಹಿತಿ ಪ್ರಕಾರ ವಿಧಾನಸಭಾ ಚುನಾವಣೆಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೀವು ಪ್ರತಿಯೊಬ್ರು ಮತದಾರರು ನಾವುಗಳು ಯೋಚನೆ ಮಾಡಬೇಕು. ಎಲ್ಲಿ ಬರುತ್ತೆ ಇವ್ರಿಗೆ ದುಡ್ಡು ಅಂದ್ರೆ ಸಾರ್ವಜನಿಕ ಯೋಜನೆಗಳು. ಇವಾಗ ಏನು ರಸ್ತೆ ಮಾಡ್ಬೇಕಾಗಿರ್ಲಿ, ಬಿಲ್ಡಿಂಗ್ ಕಟ್ಟಬೇಕಾಗಿರ್ಲಿ, ಅದು 1 ಕೋಟಿಗೆ ಯಾವ್ದೋ ಟೆಂಡರ್ ಆಗಿದೆ ಅಂದ್ರೆ 20, 30, 40% ಇವರೇ ತಿಂದ್ರೆ ಕ್ವಾಲಿಟಿ ಆಫ್ ವರ್ಕ್ ಯಾವ ರೀತಿ ಇರುತ್ತೆ, ಅದು 3-4 ವರ್ಷದಲ್ಲಿ ಕುಸಿದು ಬೀಳುತ್ತೆ. ಅದಕ್ಕೆ ಮತ್ತೊಂದು ಟೆಂಡ್ರು. ಇದೇ ರೀತಿ ಸರ್ಕಾರದ ದುಡ್ಡುಗಳನ್ನ ಅವರು ಇದೇ ರೀತಿ ವ್ಯರ್ಥವಾಗಿ ಸರ್ಕಾರದ ದುಡ್ಡು ಅಂದ್ರೇನು, ಸಾರ್ವಜನಿಕರ ದುಡ್ಡು, ನಮ್ಮ ತೆರಿಗೆ ಹಣನೇ ಇದು ಖರ್ಚಾಗ್ತಾ ಇರೋದು. ತೆರಿಗೆ ಹಣ ಈ ಮಟ್ಟಕ್ಕೆ ಖರ್ಚಾಗ್ತಾ ಇದೆ. ಪ್ರತಿಯೊಂದು ನಾವು ಪೆಟ್ರೋಲ್ ತಗೋಬೇಕಾದ್ರೂ 50-60% ಪೆಟ್ರೋಲ್ಗೆ ಟ್ಯಾಕ್ಸ್. ವಿತೌಟ್ ಟ್ಯಾಕ್ಸ್ ಪೆಟ್ರೋಲ್ಗೆ ನಮ್ಗೆ ಸಿಗೋದು 40-50 ರೂಪಾಯಿಗೆ ಸಿಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಓಡಾಡ್ಬೇಕಾದ್ರೂ ಟ್ಯಾಕ್ಸ್ ಕಟ್ತೀವಿ. ಪ್ರತಿಯೊಬ್ರು ಹೇಳ್ತಾರೆ ನಾನು ಟ್ಯಾಕ್ಸ್ ಕಟ್ತಾ ಇಲ್ಲ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ. 1 ಕಿಲೋಮೀಟರ್ ನಾನು ಹೋಗ್ ಬಂದ್ರು, ಯಾವ್ದೋ ಕಾರಲ್ಲಿ 1 ಕಿಲೋಮೀಟರ್ ಹೋಗ್ ಬಂದ್ರೆ ನೀವು 1 ಲೀಟರ್ ಪೆಟ್ರೋಲ್ ಬೇಕು ಅಂದ್ರೆ 10 ಕಿಲೋಮೀಟರ್ ಹೋಗ್ ಬರಕ್ಕೆ ಅಲ್ಲೇ ನೀವು 50 ರೂಪಾಯಿ ಟ್ಯಾಕ್ಸ್ ದುಡ್ಡೇ ಅಲ್ಲಿ ನಿಮ್ದು ಹೋಗ್ಬಿಡುತ್ತೆ. ಈ ರೀತಿ ಜನರು ಕಷ್ಟಪಟ್ಟು ಕಟ್ತಾ ಇರೋ ಟ್ಯಾಕ್ಸ್ ನ ಈ ರೀತಿಯ ಲಂಚದ ಮುಖಾಂತರ ಆಗ್ಲಿ, ಭ್ರಷ್ಟಾಚಾರದ ಮುಖಾಂತರ ಆಗ್ಲಿ, ಜನರ ತೆರಿಗೆ ಹಣವನ್ನ ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಜನರು ಇದನ್ನ ಗಂಭೀರವಾಗಿ ಪರಿಗಣಿಸಿ. ನಿಮ್ಮ ಯಾವುದೇ ಶಾಸಕರು ಮತ ನೀಡಬೇಕಾದ್ರೂ ಯಾರು ಕೂಡ ಹಣವನ್ನ ಪಡಿಬೇಡಿ. ಮತದಾನದ ಸಮಯದಲ್ಲಿ ನೀವು ಒಳ್ಳೆ ಕೆಲಸ ಮಾಡಿ ಅನ್ನೋದನ್ನ ಇಡೀ ರಾಜಕಾರಣವನ್ನೇ ಈಗ ಬದಲಾಯಿಸಬೇಕು. ಜನರು ಬದಲಾಯಿಸಬೇಕು, ರಾಜಕಾರಣಿಗಳು ಬದಲಾಯಿಸಕ್ಕಾಗಲ್ಲ. ಯಾಕಂದ್ರೆ ನೀವು ಹೇಳ್ಬೇಕು, ಅವ್ರು BJP ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ನೀವು ಹಣ ಕೊಡಬೇಡಿ, ನಮ್ಗೆ ಕೆಲಸ ಮಾಡಿ.
ಇಷ್ಟು ಹೇಳಿ ಆಗ ಮಾತ್ರ ಇದು ಒಂದು ಬದಲಾವಣೆ ಕಾಣುತ್ತೆ ವಿನಃ ನೀವು ದುಡ್ಡಿಸ್ಕೊಳ್ಳೋದು ಆಮೇಲೆ ರಾಜಕಾರಣಿಗಳನ್ನ ಭ್ರಷ್ಟಾಚಾರ ಮಾಡಬೇಡಿ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಸರಿ ಹೋಗೋದಿಲ್ಲ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ನೀವು ಮಾತ್ರ ಮತದಾನದ ಟೈಮಲ್ಲಿ 2,000 3,000 ಒಂದೊಂದು ಓಟ್ಗೆ ನಾವು ಈಸ್ಕೊಂತೀವಿ, ನಮ್ಮ ರಾಜಕಾರಣಿಗಳು ಹತ್ರ ಭ್ರಷ್ಟಾಚಾರ ಮಾಡಬಾರ್ದು ಅಂದ್ರೆ ಆಗಲ್ಲ. ಯಾಕಂದ್ರೆ ಅವ್ರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರು ಇನ್ವೆಸ್ಟ್ಮೆಂಟ್ ತೆಗಿಬೇಕು. ಇವ್ರೊಬ್ರು ಶಾಸಕರು ಸಿಗಾಕೊಂಡಿದ್ದಾರೆ ಅಷ್ಟೇ. ಈ ರೀತಿಯ ನೂರಾರು ಕೆಲಸಗಳು ಪ್ರತಿನಿತ್ಯ ನಡೀತಾ ಇದೆ. ಇದರಲ್ಲಿ ಅವರು ಬಿಜೆಪಿ ಶಾಸಕರು ಅಂತ ಏನಾರು ಹೆಚ್ಚು ಆಸಕ್ತಿ ತಗೊಂಡು ಮಾಡಿರ್ಬೋದು. ಕಾಂಗ್ರೆಸ್ ಅಲ್ಲಿಲ್ವಾ, ಕಾಂಗ್ರೆಸ್ ಶಾಸಕರು ಎಷ್ಟಿನ ಸಂಖ್ಯೆಯಲ್ಲಿ ಈ ರೀತಿ ನಡೆಸ್ತಾ ಇರ್ತಾರೆ. ಅವ್ರ ಮೇಲೆ ದಿನಾ ರೈಡ್ ಮಾಡೋದು, ದಿನ ಒಂದು 10 ಶಾಸಕರು ಸಿಗಾಕೊಂತ ಹೋಗ್ಬೋದು. ಆ ರೀತಿ ಇರುತ್ತೆ. ದಯವಿಟ್ಟು ಜನರು ಬದಲಾಗಿ ಚುನಾವಣೆಗಳು ಏನಂದ್ರೆ ಪ್ರಾಮಾಣಿಕವಾಗಿ ಚುನಾವಣೆಗಳು ನಡಿಬೇಕು. ನೀವು JDS ಬಿಜೆಪಿ ಕಾಂಗ್ರೆಸ್ನ ಬೆಂಬಲಿಸಿದ್ರು ಚಿಂತೆ ಇಲ್ಲ. ಆ MLA ಗಳಿಂದನೂ ಹಣ ಪಡೆಯೋದನ್ನ ನಿಲ್ಲಿಸಿ, ಹಾಗೂ KRS ಪಕ್ಷ ಏನ್ ನಾವು ಹೇಳ್ಕೊಂತ ಬರ್ತಾ ಇದೀವಿ 6.5-7 ವರ್ಷದಿಂದ ಪ್ರಾಮಾಣಿಕವಾಗಿ ನಾವು ಚುನಾವಣೆ ಮಾಡ್ತಾ ಇದೀವಿ. ಯಾವುದೋ ಒಂದು ಹೊಸ ಪಕ್ಷ ಅಲ್ಲ. ಈಗ ಒಂದು 6 ತಿಂಗಳಿಂದ ಹೇಳ್ತಾ ಇದೀವಿ, 3 ತಿಂಗಳಿಂದ ಹೇಳ್ತಾ ಇದೀವಿ ಅಂತ 6 ವರ್ಷದಿಂದ, ಹಾಗೂ ನಮ್ಮ ಪಕ್ಷದ ಸಂಸ್ಥಾಪಕನ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ಕೆಲಸಗಳು 15 ವರ್ಷಗಳಿಂದ ನೀವು ಗಮನಿಸ್ತಾ ಬಂದ ಇದ್ದೀರಾ. KRS ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ನಾವು ಮುಂಬರುವ GBA ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡ್ತಾ ಇದೀವಿ. ಹಣ ಹಂಚೋದಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಅಂತ ಅಭ್ಯರ್ಥಿಗಳಿಗೆ ಮಾತ್ರ ನೀವು ವೋಟ್ ಮಾಡಿದ್ರೆ ಮಾತ್ರ ಕೆಲಸಗಳು ನಡೆಯುತ್ತೆ, ಹಾಗೂ ಪ್ರಾಮಾಣಿಕವಾಗಿ ಅವರು ಇರಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಜನರು ಇದನ್ನ ತೀರ್ಮಾನವನ್ನ ತಗೊಳ್ಳಿಲ್ಲ ಅಂದ್ರೆ ರಾಜ್ಯ ಇನ್ನಷ್ಟು ಅಧೋಗತಿಗೆ ಆಗುತ್ತೆ. ಯಾಕಂದ್ರೆ ಇನ್ನೊಂದು ವಾರದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಅಲ್ಲೇ ಅಂದಾಜು ಪ್ರಕಾರ ಈಗ 75ರಿಂದ 1 ಲಕ್ಷ ಕೋಟಿ ಸಾಲ ಮಾಡಕ್ಕೆ ಪ್ಲಾನ್ ಆಗ್ತಾ ಇದೆ. ನೀವು ಗಮನ ಹರಿಸಿರ್ಬೇಕು. 75,000 ಕೋಟಿಯಿಂದ 1 ಲಕ್ಷ ಕೋಟಿ ಸಾಲ ಮಾಡಿ ಬಜೆಟ್ ನ ಮಂಡಿಸ್ತಾ ಇದ್ದಾರೆ. ನೀವು ಬೇಕಾದ್ರೆ ಇನ್ನೊಂದು 10 ದಿವಸ ಆದ್ಮೇಲೆ ಬಜೆಟ್ ಮಂಡಿಸೇ ಆಗುತ್ತೆ, ಅವಾಗ ಗಮನ ಕೊಡಿ ಎಷ್ಟು ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡ್ತಾ ಇದೆ. ಆ ಸಾಲ ತೀರ್ಸೋದು ಯಾರು? ನಾವೇ. ನಮ್ಮ ತೆರಿಗೆಗಳನ್ನೇ ಜಾಸ್ತಿ ಮಾಡ್ತಾರೆ. ಈಗ ನಿನ್ನೆ ಒಂದು ಪೇಪರ್ ಅಲ್ಲಿ ನೋಡಿದೆ, ತಿರ್ಗಾ ಕರೆಂಟ್ ಬಿಲ್ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ, ಅದು ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ, ಬೇರೆ ಟ್ಯಾಕ್ಸ್ ಗಳು ಜಾಸ್ತಿ ಆಗ್ತದೆ. ಯಾಕಂದ್ರೆ ನಮ್ಮಿಂದಾನೇ ಅವರು ಮಾಡ್ಬೋದು. ಯಾವುದೇ MLA ಗಳಾಗ್ಲಿ ಅವರ ಮನೆಯಿಂದ ತಂದಿ ರಾಜ್ಯದ ಸಾಲವನ್ನ ತೀರ್ಸಲ್ಲ. ಇದು ರಾಜ್ಯ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದೆ. ಮತದಾರರು ಯಾವುದೇ ಚುನಾವಣೆ, ಮುಂಬರುವ ಚುನಾವಣೆಗಳಲ್ಲಿ ಯಾವುದೇ ಕಾರಣಕ್ಕೂ ಹಣ ಹಂಚೋರ್ಗೆ ನೀವು ಮತವನ್ನ ನೀಡಬೇಡಿ, ಹಣ ಹಂಚಬೇಡಿ ಅಂತ ಹೇಳಿ. ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು, ಕಾಂಗ್ರೆಸ್ಸೇ ಬರ್ಬೇಕು ಅಂದ್ರೂ ಕಾಂಗ್ರೆಸ್ಗೆ ಹಣ ಹಂಚಬೇಡಿ. ನೀವು ಹಂಗೆ ನಿಂತ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ, ಆಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳಿ. ಅದು ರಾಜಕಾರಣಿಗಳು ಬದಲಾವಣೆ ಆಗೋ ಸ್ಥಿತಿಯಲ್ಲಿಲ್ಲ. KRS ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಬೆಂಬಲಿಸಿ ಅಂತ ನಾನು ಹೇಳಿ ಈ ಲೈವ್ ನ ಮುಗಿಸ್ತೀನಿ. ಧನ್ಯವಾದ.